ನಾನು ಬಳ್ಳೂರು ಮುನಿವೀರಪ್ಪ, ಬಲಗೈ ಸಮುದಾಯದ ಒಂದು ಕಾರ್ಯಕರ್ತ. ಹುಟ್ಟಿದಾಗ ಉಸಿರು, ಸತ್ತಾಗ ಹೆಸರು. ತಾಯಿ ಗರ್ಭದಿಂದ ಬರುವುದು ಉಸಿರು ಮಾತ್ರ. ಉಸಿರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಈ ಒಂದು ಬಲಗೈ ಸಮುದಾಯದ ವಿಶೇಷ ಒಂದು ಸುದ್ದಿಗೋಷ್ಠಿ ಏನು ಕರೆದಿರೋದು ಅಂದರೆ, ಅವೈಜ್ಞಾನಿಕವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ನಾವು ಬಲಗೈ ಸಮುದಾಯ ತಿರಸ್ಕರಿಸಬೇಕು. ಯಾಕೆ ತಿರಸ್ಕರಿಸಬೇಕು ಅಂದರೆ, ನಮ್ಮಲ್ಲಿ ಬಲಗೈ ಸಮುದಾಯದಲ್ಲಿ 63 ಜಾತಿ ಬಲಗೈ ಸಮುದಾಯಕ್ಕೆ ಬರುತ್ತೆ. ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಬಲಗೈ ಸಮುದಾಯದಲ್ಲಿ 63 ಜಾತಿಗಳು ಬರ್ತದೆ. ನಮ್ಮ ಆನೇಕಲ್ ಕ್ಷೇತ್ರ ಎಕ್ಸಾಂಪಲ್, ಅದರಲ್ಲಿ ಛಲವಾದಿ, ಪರಿಯ, ಮಗ್ಗ ಮತ್ತು ಆದಿ ಕರ್ನಾಟಕ, ಮಾಲ, ಈ ಒಂದು ಜಾತಿಗಳು ಬರ್ತದೆ. ನಾವು ಆದಿ ಕರ್ನಾಟಕ ಮೊದಲಿಂದಲೂ ಬರೀತಾ ಇದ್ದಿತ್ತು ಆದಿ ಕರ್ನಾಟಕ ಅಂತ. ಬಲಗೈ ಸಮುದಾಯ ಅಂತ ನಾವು ಬರೀತಾ ಇರಲಿಲ್ಲ, ಮಹಾರ್ ಅಂತ ಬರೀತಾ ಇರಲಿಲ್ಲ, ಪರಿಯನ್ ಅಂತ ಬರೀತಾ ಇರಲಿಲ್ಲ. ಯಾರೇ, ನಾನು ಮೊದಲೇ ಹೇಳಿದ್ದೀನಿ, ಎಡಗೈ ಸಮುದಾಯ ಅವರು ನಮ್ಮ ಸಹೋದರರೇ. ಅಸ್ಪೃಶ್ಯತೆ ಅನ್ನೋದೇನಾದರೂ, ಅನ್ಟಚಬಿಲಿಟಿ ಅಂತ ಏನಾದರೂ ಅನುಭವಿಸಿದ್ರೆ ಎರಡೇ ಸಮುದಾಯ, ಅದರಲ್ಲಿ ಎಡ ಮತ್ತು ಬಲ ಏನು ಈ ಒಂದು ಸಮಾಜದ ಬಹಿಷ್ಕಾರ ಹಾಕ್ಕೊಂಡಿದ್ದು ಜಾತಿಗಳು ಯಾವುದು ಅಂದರೆ ವಲಯರು ಮತ್ತು ಮಾದಿಗರು. ನಾವು ಮಾದಿಗರಿಗೆ ವಿರೋಧ ಅಲ್ಲ, ಹಾಗೆ ಅವರು ಅಷ್ಟೇ. ನಮ್ಮ ವಲಯ ಸಮುದಾಯ ಬಲಗೈ ಸಮುದಾಯದಲ್ಲಿ ಅವ್ರಿಗೇನು ಮೀಸಲು ಸಿಗುತ್ತೆ ಅದನ್ನು ಅವರು ಸ್ವಾಗತ ಮಾಡಬೇಕು. ಕೆಲವರು ಯೂಸ್ಲೆಸ್ ಫೆಲೋಗಳು ಜಾತಿಗಳನ್ನ ಬೈಕೊಂಡು, ಮತ್ತು ಬಲಗೈ ಸಮುದಾಯನ ಬೈಕೊಂಡು, ಇನ್ನೊಬ್ಬರು ಎಡಗೈ ಸಮುದಾಯನ ಬೈಕೊಂಡು ನಮ್ಮಲ್ಲೇ ನಾವು ಗುಣಿ ಹೊಡ್ಕೊಂಡೋಗೋ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಆ ಒಂದು ದೇನ ಯಾವತ್ತೂ ಇಟ್ಕೊಂಡು ಅವ್ರು ಹೋರಾಟ ಮಾಡಿ ಸಂವಿಧಾನ ಕೊಡಲಿಲ್ಲ. ಭಾರತ ದೇಶದಲ್ಲಿ ಕಟ್ಟ ಕಡೆಯ ಯಾವುದೇ ಜಾತಿ ಆಗಿರಲಿ, ಎಕಾನಮಿ ವೀಕರ್ಸ್ ಅದರಲ್ಲಿ ಯಾವುದು ಸಮಾಜ ಬಹಿಷ್ಕೃತ ಮಾಡಿದ್ರು, ಯಾರು ತುಳಿತಕ್ಕೆ ಒಳಗಾಗಿದ್ರು, ಯಾರು ಮೇಲ್ಜಾತಿಯವರ ಇಂದ ದೌರ್ಜನ್ಯಕ್ಕೆ ಒಳಗಾಗಿದ್ರು, ಯಾರು ಶೋಷಿತರಾಗಿದ್ರು, ಯಾರು ದಮನಿತ ವರ್ಗದವರಾಗಿದ್ರು, ಅವ್ರಿಗೆ ಮೀಸಲಾತಿ ಸಿಗಬೇಕು. ಪ್ರಾಣಿ ಪಕ್ಷಿಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವು. ಆಗ ಈ ಒಲೆಮಾದಿಗರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಹಿಷ್ಕಾರ ಹಾಕಿದ್ರು. ಪ್ರಾಣಿ ಪಕ್ಷಿಗಳು ಎಲ್ಲ ಕೆರೆಗಳಲ್ಲಿ ನೀರು ಕುಡಿಯೋ ಒಂದು ವ್ಯವಸ್ಥೆ ಇದ್ದವು. ಆದರೆ ಈ ಒಲೆಮಾದಿಗರು ಈ ಒಂದು ಕೆರೆಗಳಲ್ಲಿ ನೀರು ಕುಡಿಯೋ ಸ್ವಾತಂತ್ರ್ಯವನ್ನು ಪಡೆದಿರಲಿಲ್ಲ. ಪ್ರತಿಯೊಬ್ಬರು ಈ ಟೈಮಿಂದ ಈ ಟೈಮ್ಗೆ ಹೋಗಬೇಕಾಗಿತ್ತು ಅನ್ನೋ ಒಂದು ವ್ಯವಸ್ಥೆ ಇತ್ತು ಈ ಭಾರತ ದೇಶದಲ್ಲಿ. ಅಷ್ಟು ಕೀಳರ ಮೇಲೆ ಹುಟ್ಟಿರೋ ಒಂದು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ಏನು ನಿಮ್ನ ವರ್ಗ, ಶೋಷಿತ ವರ್ಗ, ದೀನದಲಿತರ ವರ್ಗ ಮತ್ತು ಅಸ್ಪೃಶ್ಯತ ವರ್ಗಕ್ಕೆ ನಿಜವಾಗಲೂ ಕಟ್ಟ ಕಡೆ ಅಲೆಮಾರಿ ಒಂದು ಜಾತಿಗೂ ಒಂದು ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ಜಾತಿನ ವಿರೋಧ ಮಾಡಬಾರ್ದು, ಯಾವುದೇ ಧರ್ಮನ ವಿರೋಧ ಮಾಡಬಾರ್ದು. ಯಾರು ಅಷ್ಟೇ ಮೇಲಿಲ್ಲ, ಯಾರು ಕೀಳಲ್ಲ. ಯಾರು ಒಂದು ಸಮಾಜಕ್ಕೆ ಬಹಿಷ್ಕಾರ ಹಾಕಿದ್ರು ಆ ಜನಕ್ಕೆ ನಿಜವಾಗಲೂ ಮೀಸಲಾತಿ ಸಿಗಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೀಮಂತ ಹೋರಾಟಗಾರರು, ವಿಶ್ವಜ್ಞಾನಿಗಳು, ಮತ್ತು ನಮ್ಮ ಸಂವಿಧಾನ ಶಿಲ್ಪಿ, ಕರಡು ಶಾಸನ ಅಧ್ಯಕ್ಷರಾಗಿದ್ದವರು ನಮ್ಮ ಭಾರತ ದೇಶದಲ್ಲಿ ಬಡವರಿಗೆ ನಿಜವಾಗಲೂ ಮೀಸಲಾತಿ ಸಿಗಬೇಕು ಅಂತ ಏನು ಹೋರಾಟ ಮಾಡಿದ್ರು, ಅದನ್ನು ಈಗ ಕೆಲವರು ಏನು ಪ್ರಾಣಿ ಪಕ್ಷಿಗಳು ನಿಜವಾಗಿ ಬದುಕ್ಬೋದು, ನಾವು ಒಲೆ ಮಾದಿಗರು ಇವರು ನಿಜವಾಗಿ ಬದುಕೋದಕ್ಕೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರನ್ನ ಡಿವೈಡ್ ಆ್ಯಂಡ್ ರೂಲ್ ಮಾಡಿ, ನೀವು 6% ಇದ್ದೀರಿ, ನೀವು 7% ಇದ್ದೀರಿ, ನೀವು 5% ಇದ್ದೀರಿ ಅಂದ್ಬಿಟ್ಟು ನಮ್ಮಲ್ಲೇ ಡಿವೈಡ್ಗಳು ಮಾಡಿ ನಮಗೆ ಬರೋ ಒಂದು ಮೀಸಲಾತಿನ ಕಡಿಮೆ ಮಾಡಿ ನಾವು ನಮ್ಮ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು 25ನೇ ತಾರೀಕು ನಮ್ಮ ಬಲಗೈ ಸಮುದಾಯ ಹೋರಾಟ ಮಾಡಿದ್ದು. ನಾವೆಲ್ಲ ಆನೇಕಲ್ನವರು ಎಲ್ಲ ಪಕ್ಷ ಭೇದ ಮರೆತು
ಇವತ್ತು ನಮ್ಮ ಶಾಸಕರು ನಮಗೆ ಆಜ್ಞೆ ಕೊಟ್ಟಿದ್ದರು, ಎಲ್ಲರೂ ಹೋಗಬೇಕು, ಅದರಲ್ಲಿ ಭಾಗಿಯಾಗಬೇಕು, ನಮ್ಮ ಬಲಗೈ ಸಮುದಾಯದ ಒಂದು ಒಗ್ಗಟ್ಟು ತೋರಿಸ್ಬೇಕು ಅಂದ್ಬಿಟ್ಟು ಹೇಳಿದರು. ಎಲ್ಲ ಪಕ್ಷ ಭೇದ ಮರೆತು ದಯವಿಟ್ಟು ಎಲ್ಲ ಬಂದು ಅವರಿಗೆ ನಾವು ಆ ಭಾಗಿಯಾಗಿರೋದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎರಡನೇದಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಾವು ಏನು ನಮ್ಮ ಡಿಮ್ಯಾಂಡ್ ಏನು, ಯಾರನ್ನು ನಾವು ಖಂಡಿಸೋದಕ್ಕೆ ಈ ಒಂದು ಸುದ್ದಿಗೋಷ್ಠಿ ನಾವು ಕರೆದಿಲ್ಲ. ನಾವೇನಂದರೆ ಬಲಗೈ ಸಮುದಾಯದಲ್ಲಿ ಏನು ಮೀಸಲಾತಿ ವ್ಯವಸ್ಥೆ ಇತ್ತು, ಅವ್ರಿಗೊಂದು ಇವ್ರಿಗೊಂದು ಕೊಡಿ. ಅದರಲ್ಲಿ ಏನಾದರೂ ಒಂದೇ ಇದ್ದರೆ ಯಾರು ಮೆರಿಟ್ ಇರ್ತಾರೆ, ಯಾರು ಜ್ಞಾನ ಸಂಪತ್ತಲ್ಲಿ ಜಾಸ್ತಿ ಇರ್ತಾರೆ ಅವ್ರಿಗೆ ಕೊಡಿ. ಅವ್ರಿಗೆ ಜಾಸ್ತಿ ಇವ್ರಿಗೆ ಕಡಿಮೆ ಅನ್ನೋದು ವ್ಯವಸ್ಥೆ ಇರಬಾರ್ದು. ಏನು 63 ಜಾತಿ, ಮಹಾರ್ ಇರ್ಬೋದು, ವಲಯ ಇರ್ಬೋದು, ಪರ್ಯಾಯ ಇರ್ಬೋದು, ಆದಿಯ ಮಾಲ ಆಂಧ್ರ ಇರ್ಬೋದು, ಆದಿ ಕರ್ನಾಟಕ ಇರ್ಬೋದು, ಇವು ಒಂದು 63 ಜಾತಿ ನಮ್ಮ ಬಲಗೈ ಸಮುದಾಯದಲ್ಲಿ ಯಾರು ಬರ್ತಾರೆ ಅವ್ರಿಗೆ ಈಕ್ವಲ್ ಆಗಿ ಮೀಸಲಾತಿಯಲ್ಲಿ ನಮ್ಮಲ್ಲಿ ಏನು ಏರುಪೇರು ಇತ್ತು, ಏನಂದರೆ ನಮ್ಮ ಜಾತಿ ದೊಡ್ಡದು ಅನ್ನೋ ರೀತಿಯಲ್ಲಿ ಪರ್ಯ ಅಂತ ಬರೆಯೋದು, ಛಲವಾದಿ ಅಂತ ಬರೆಯೋದು, ಮತ್ತು ಆದಿ ಕರ್ನಾಟಕ ಅಂತ ಬರೆಯೋದು, ಏನು ಇದು ವಿಭಜನೆಗಳಾಗಿ ವಿಂಗಡಣೆ ಆಗಿತ್ತು. ಆವತ್ತೇ ನಾವು ವಲಯರು ಅಂತ ಒಂದೇ ಒಂದು ಶ್ಲೋಕನ್ ಬರೆದಿದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿನೇ ಇತ್ತು. ಯಾವತ್ತೂ ಅಷ್ಟೇ ನಾವು 30 ವರ್ಷಗಳಿಂದ ಬಲಗೈ ಸಮುದಾಯ ಜಾಸ್ತಿಯೇ ಇದ್ದೀವಿ. ಆದರೆ ಇವತ್ತು ಅಂಕಿಅಂಶಗಳಲ್ಲಿ ನಾವು ಕಡಿಮೆ ಇದ್ದೀವಿ ಅಂತ ಹೇಳಿ ನಮಗೆ 6% ತಂದಿರೋದು ಅದು ನಮಗೆ ಶೋಚನೀಯ ಮತ್ತು ಖಂಡನೀಯ. ನಾವು ಜನಸಂಖ್ಯೆ ಜಾಸ್ತಿ ಇದ್ದೇವೆ, ಮದುವೆ ಆಗಿರೋರು ಯಾರು ಮಕ್ಕಳು ಹುಟ್ಟಿಸದೇ ಇಲ್ಲ, 30 ವರ್ಷದಿಂದ ಮಕ್ಕಳು ಹುಟ್ಟಿಸಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗದೆ. ದಯವಿಟ್ಟು ಇವತ್ತು ಯಾವುದು ಎಡ ಬಲ ಅನ್ನೋದರಲ್ಲಿ ಈಕ್ವಲ್ ಶೇರ್, ಈಕ್ವಲ್ ರೈಟ್ಸ್, ಈಕ್ವಲ್ ಎಲ್ಲರಿಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಸ್ಥಾನಮಾನಗಳು ಸಿಗಬೇಕು. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು, ಜಾತಿಯ ವ್ಯವಸ್ಥೆ ಹೋಗಬೇಕು, ಎಲ್ಲರೂ ಸಮಪಾಲು ಸಮಬಾಳು ಸಮ ಸಮಾಜ ಆಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರೋ ಮೀಸಲಾತಿ ಎಡ ಬಲಕ್ಕೆ ಸಮನಾಗಿ ಹಂಚಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರೆದಿರೋದು. ಈ ಒಂದು ಬಂದಿರೋ ಎಲ್ಲ ನಮ್ಮ ಬಲಗೈ ಸಮುದಾಯದ ನಾಯಕರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಬುದ್ಧ್, ಜೈ ಭಾರತ್, ಜೈ ಸಂವಿಧಾನ್, ಜೈ ಬಲಗೈ.